ಹಲೋ. ನಿನ್ನಿದು ಪಿಕಾಕ್ದು ಸೆಕ್ಷನ್ ನಾನು ಒಂದು ಸ್ವಲ್ಪ ಅರ್ಧ ಹೇಳ್ಕೊಟ್ಟಿದ್ನಿ. ಅರ್ಧ ಅಂತಂದ್ರೆ ಅದ್ರದ್ದು ನಾ ವಿಡಿಯೋ ಸೇವ್ ಮಾಡಿದ್ದಿಲ್ಲ. ಸೊ ಅದು ನಿಮಗೆ ಎಷ್ಟೊತ್ತಿದ್ರು ಯೂಟ್ಯೂಬ್ ಒಳಗೆ ಹಾಕೋದಿತ್ತು. ಈಗ ಭಾಳಷ್ಟು ಜನ ಪಿಕಾಕ್ ಭಾಳ ಮಹತ್ವ ಕೊಡ್ತಾರೆ ಮೆಹಂದಿ ಒಳಗೆ. ಒಂದು ಸ್ವಲ್ಪನಾದರೂ ಇದ್ರೊಳಗೆ ನೀವು ಬ್ರೈಡಲ್ ತೆಗಿಯಾಕತ್ತರ ಅಂತಂದ್ರೆ ಮ್ಯಾಮ್ ಈ ವಿಡಿಯೋ ಯೂಟ್ಯೂಬ್ನಲ್ಲಿ ಹಾಕ್ತೀರಾ? ಎಸ್ ಹಾಕ್ತೀನಿ, ಯೂಟ್ಯೂಬ್ನಲ್ಲಿ ಹಾಕ್ತೀನಿ. ಅದಕ್ಕೆ ನಾನು ಯಾರಿಗೂ ಹೇಳಾದ ಈಗ ನಾನು ಆನ್ಲೈನ್ ಲೈವ್ ಬಂದೇನಿ. ಸೊ ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ನಾನು ನಿನ್ನೆ ನಿಮಗೆ ಏನು ಹೇಳಕತ್ತಿದ್ದೆ ಪಿಕಾಕ್ ಬಗ್ಗೆ. ಓಕೆ, ಪಿಕಾಕ್ ಸೆಕ್ಷನ್. ಓಕೆ, ಪಿಕಾಕ್ ದ ಫೇಸ್ ಹೆಂಗಿರಂಗಿಲ್ಲ, ರೌಂಡ್ ಶೇಪ್ ಒಳಗೆ ಇರಂಗಿಲ್ಲ. ಫೇಸ್ ರೌಂಡ್ ಶೇಪ್ ಒಳಗೆ ಇರಂಗಿಲ್ಲ. ಹೆಂಗಿರ್ತೈತಿ? ಓವಲ್ ಶೇಪ್ ಒಳಗೆ ಇರ್ತೈತಿ. ಈ ರೀತಿ ನಾವು ತಗೋಬೇಕು. ಓಕೆ, ಯಾವಾಗಲೂ ನೋಡ್ರಿ ರೌಂಡ್ ಶೇಪ್ ನಾವು ತಗೊಂಡ್ಲುದು ಪಿಕಾಕ್ ಪ್ಯಾರೆಟ್ ನಾವೇನು ಮಾಡ್ತೀವಿ, ರೌಂಡ್ ಶೇಪ್ನ ತಗೋತೀವಿ. ಬಟ್ ನಾವು ಪಿಕಾಕ್ ಯಾವಾಗಲೂ ಏನು ಮಾಡ್ತೀವಿ, ಸ್ವಲ್ಪ ಓವಲ್ ಶೇಪ್ ಒಳಗೆ ತಗೋತೀವಿ. ಓಕೆ, ಫೇಸ್ದು ಕ್ಲಿಯರ್ ಆತ? ಫೇಸ್ದು ನೆಕ್ಸ್ಟ್ ಪೀಕ್ ನೋಡ್ರಿ. ಪೀಕ್ ಯಾವಾಗಲೂ ಪಿಕಾಕ್ದು ಯಾವ ಇರ್ತೈತಿ, ಶಾರ್ಪ್ ಆಗಿರ್ತೈತಿ. ಕೆಲವೊಬ್ರು ಏನು ಮಾಡ್ತಾರೆ, ಈ ರೀತಿ ರೌಂಡ್ ಆಗಿ ತಗೋತಾರೆ. ಕೆಲವೊಬ್ರ ಈ ರೀತಿ ತಗೋತಾರೆ. ಇವೆಲ್ಲ ತಪ್ಪ. ಈ ರೀತಿಯಾಗಿ ತಗೊಳ್ರಿ. ಪೀಕ್ ಅದ್ರದ್ದು ಚೂಂಚ್ ಇರ್ತೈತಲ್ಲ ಅದು. ಓಕೆ, ಡಬಲ್ ಲೈನ್ ಮಾಡಿ ಈ ರೀತಿನೂ ತಗೋಬಹುದು. ಡಬಲ್ ಪೀಕ್ ಮಾಡಿನೂ ಈ ರೀತಿ ತಗೋಬಹುದು. ಇಲ್ಲಂತಂದ್ರೆ ಒಂದು ಸ್ವಲ್ಪ ಸ್ಟೈಲ್ ಮೇಲೆ ನೀವು ಈ ರೀತಿ ಪೀಕ್ನು ತಗೋಬಹುದು. ನಾನು ಯಾವಾಗ ಪೂರ್ತಿ ನಿಮಗೆ ಡಿಸೈನ್ ಹಾಕೊಡ್ತೇನಲ್ಲ ಅವಾಗ ಗೊತ್ತಾಗತ್ತ. ಈಗ ಜಸ್ಟ್ ನೋಡ್ರಿ, ಈ ರೀತಿನೂ ತಗೋಬಹುದ. ಪೀಕ್ದ ಕ್ಲಿಯರ್ ಆತಾ? ನೆಕ್ಸ್ಟ್ ಫೇಸ್ದ ಕ್ಲಿಯರ್ ಆತ, ಪೀಕ್ದ ಕ್ಲಿಯರ್ ಆತ. ನೆಕ್ಸ್ಟ್ ಐ. ಈಗ ನೋಡ್ರಿ, ಕಣ್ಣನ್ನ ಯಾವ ರೀತಿ ತೆಗಿತಾರ, ಈ ರೀತಿ ನಾವು ಏನು ಮಾಡ್ತೀವಿ, ಓವಲ್ ಶೇಪ್ ಒಳಗೆ ಫೇಸ್ನ ತಗೋತೀವಿ. ರೈಟ್, ಈಗ ಇಲ್ಲೊಂದು ಲೈನ್ ಹಾಕೊಂಡ ಇದ್ರದ್ದು ಈ ರೀತಿ ಕಣ್ ತೆಗದ ನೆಕ್ಸ್ಟ್ ಈ ರೀತಿ ನಾವು ಇದು ಮಾಡ್ತೀವಿ. ನಾವು ಮೆಹಂದಿ ಒಳಗಿಂದ ತೋರಿಸ್ತೀನಿ ಅಂದ್ರೆ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಕೈತಿ. ಈ ರೀತಿ ತಗೋತೀವಿ. ಆಯ್ತಾ? ಇಲ್ಲ ನಿಮಗೆ ಇದು ಡಿಫಿಕಲ್ಟ್ ಅನ್ಸಕತ್ತೈತಿ, ಇದು ಹೆಂಗ್ ಅನ್ನೋದು ಗೊತ್ತಾಗವಲ್ತ ಅಂತಂದ್ರೆ ಈ ರೀತಿ ಓವಲ್ ಶೇಪ್ ಒಳಗೆ ತಗೊಂಡಿರ್ತೀರಿ. ಓನ್ಲಿ ಒನ್ ಡಾಟ್ ಕೊಡ್ರಿ, ಮುಗೀತ. ನೀವೇನು ಹೆಚ್ಚು ಇದನ್ನ ಮಾಡ್ಕೊಂತ ಕುಂಡ್ರುವಂತ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ ಇಲ್ಲಪ್ಪ ಅಂತಂದ್ರೆ ಒಂದು ಕಾಮ ಕೊಡಬಹುದು. ಈ ರೀತಿ ಉಲ್ಟಾ ಈ ರೀತಿ ಒಂದು ಕಾಮ ಕೊಡಬಹುದು. ತಿಳಿತಾ? ಈಗ ಮೆಹಂದಿ ಕೋನ್ ಇದೆ ತೋರಿಸ್ತೀನಿ. ಆಕ್ಚುಲಿ ನಾನು ಹೊಸದಾಗಿ ಕೋನ್ ಮಾಡಿಲ್ಲ, ನೀವು ಫ್ರೆಶ್ ಆದಂತ ಕೋನ್ ಮಾಡಿಲ್ಲ. ಅದಕ್ಕೆ ಅದು ಸ್ಪ್ರೆಡ್ ಆಗಕತ್ತೈತಿ. ಇರುವಂತ ಕೋನ್ ಒಳಗಿಂದ ತಿಳಿಸ್ತೇನೆ. ಆಯ್ತಾ? ನೋಡ್ರಿ, ಫೇಸ್ ನಾನು ಯಾವ ರೀತಿ ಹೇಳಿದ್ನಿ, ಓವಲ್ ಶೇಪ್ ಒಳಗೆ ತಗೋಬೇಕಂತ ಹೇಳಿದ್ದೆ. ರೈಟ್, ನೆಕ್ಸ್ಟ್ ಕಣ್ಣು ನೋಡ್ರಿ, ಒಂದು ಲೈನ್ ತಗೊಳ್ಳೋದು, ಈ ರೀತಿ ತಗೊಳ್ಳೋದು. ಇದು ಆಕ್ಚುಲಿ ಚಂದ ಕಾಣಿಸ್ತೈತಿ. ಪೂರ್ತಿ ಇದ್ರೊಳಗೆ ನೀವು ಹಾಕಿದ್ರಂತಂದ್ರೆ ಚಂದ ಕಾಣಿಸ್ತೈತಿ. ನೆಕ್ಸ್ಟ್ ಇದ್ರದ್ದು ಪೀಕ್ ನೋಡ್ರಿ, ಇದೈತಿ ಓವಲ್ ಶೇಪ್. ಓವಲ್ ಶೇಪ್ದ ಎಕ್ಸಾಕ್ಟ್ ಮಿಡ್ಲ್ ಪೀಕ್ನ ತಗೋಬೇಕು. ಓಕೆ, ಎಕ್ಸಾಕ್ಟ್ ಮಿಡ್ಲ್ ತಗೋಬೇಕು. ಇಲ್ಲ ನೀವು ಈ ರೀತಿ ತಗೊಂಡ್ರಿ ಅಂತ ಇಟ್ಕೊಳ್ರಿ.
ಈ ರೀತಿ ನೀವು ಪೀಕ್ ಇದನ್ನ ಫೇಸ್ ತಗೊಂಡ್ರಿ, ಕಣ್ಣು ಇದ್ರದ್ದು ಏನಾರ ಪೀಕ್ ಒಂದ್ ಸ್ವಲ್ಪ ನೀವು ಕೆಳಗ್ ಮಾಡಿದ್ರೆ ಏನಾಕೈತಿ, ಅದ ಕೆಳಗಡೆ ನೋಡಿದವ್ರಗತೆ ಅನಿಸ್ತೈತಿ. ರೈಟ್, ಈ ರೀತಿ ಫೇಸ್ ತೆಗಿತೀರಿ. ಫೇಸ್ ತೆಗದ ಪೀಕ್ ಏನಾದ್ರೂ ಮಿಡ್ಲ್ ಹಾಕಿದ್ರಂತಂದ್ರ, ಮಿಡ್ಲ್ ಫೇಸಿದ ಕರೆಕ್ಟ್ ಎಕ್ಸಾಕ್ಟ್ ಮಿಡ್ಲ್ ಕೊಟ್ರಂತಂದ್ರೆ ಏನಾಕೈತಿ, ಅದ ಮುಂದೆ ನೋಡಕತೈತಿ ಅಂತ ಅನಿಸ್ತೈತಿ. ರೈಟ್, ಒಂದ್ ಸ್ವಲ್ಪ ಅದ ಫೇಸ್ನ ಮೇಲ್ಗಡೆ ಮಾಡಿ ಅದರ ಪೀಕ್ನ ಕೂಡ ಮೇಲ್ ಮಾಡಿದ್ರಂತಂದ್ರ ಏನಾಕೈತಿ, ಅದ ಮೇಲ್ಗಡೆ ನೋಡಕತೈತಿ, ಈ ರೀತಿ ಕಾಣಿಸ್ತೈತಿ. ಓಕೆ, ಇದ ಕೆಳಗೆ, ಇದ ಮುಂದೆ, ಇದ ಮೇಲ್ಗಡೆ. ಓಕೆ, ತಿಳಿತಾ? ಪೀಕ್ ಆಮೇಲೆ ಐದ್ ಎಕ್ಸ್ಪ್ರೆಷನ್ ಓನ್ಲಿ ಚೇಂಜ್ ಮಾಡಿದ್ರಂತಂದ್ರೆ ಏನಾಕೈತಿ, ಅದ ಕೆಳಗಡೆ ಮೇಲ್ಗಡೆ ಈ ಕಡೆ ನೋಡಕತೈತಿ, ಅದ್ರ ಮ್ಯಾಗ ಡಿಪೆಂಡ್ ಇರ್ತೈತಿ. ಗೊತ್ತಾ? ಇದ್ರ ಮಾತ್ರ ನಾವು ಚೇಂಜ್ ಮಾಡುದು, ಪೀಕ್ ಮಾತ್ರ. ಅದನ್ನ ನಾವು ಸ್ವಲ್ಪ ಫೇಸ್ ಕೆಳಗೆ ತಗೊಂಡ್ರಿ ಅಂತಂದ್ರ ಕೆಳಗಡೆ ನೋಡಕತೈತಿ, ಫ್ರಂಟ್ ತಗೊಂಡ್ರಿ ಅಂತಂದ್ರ ಮುಂದ್ ನೋಡಕತೈತಿ, ಮೇಲ್ ತಗೊಂಡ್ವಿ ಅಂತಂದ್ರ ಮೇಲ್ಗಡೆ ನೋಡಕತೈತಿ, ಈ ರೀತಿ. ಈಗ ಇಲ್ಲಿ ನಾನು ತೆಗಿಯಾಕತ್ತೀನಿ. ಕಣ್ಣು ಕೂಡ ನೀವು ಇಷ್ಟು ಡಾಟ್ ಕೊಟ್ರಿ ಅಂತಂದ್ರ ಸಾಕು. ಇಲ್ಲಂತಂದ್ರೆ ಈ ರೀತಿ ನೀವು ಒಂದ್ ಸ್ವಲ್ಪ ಹೆವಿ ವರ್ಕ್ ಮಾಡಕತ್ತೀರಿ ಅಂತಂದ್ರ ಈ ರೀತಿ ಕೊಡ್ರಿ. ಓಕೆ, ನೆಕ್ಸ್ಟ್ ನೋಡ್ರಿ, ಇದ ಫೇಸ್ ತೆಗದ ತಕ್ಷಣ ಕೆಳಗಡೆ ಒಂದ್ ಈ ರೀತಿ ರೆಫರೆನ್ಸ್ ಲೈನ್ ಹಾಕೊಳ್ಳೋದು. ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಇಲ್ಲಿ ಏನ್ ಮಾಡೋದು, ಕರ್ವ್ ಮಾಡಿ ತಗೊಳ್ಳೋದು. ಓಕೆ, ನೆಕ್ಸ್ಟ್ ಎರಡು ಹೆಂಗಿರ್ಬೇಕಿವ, ಸೇಮ್ ಮೆಜರ್ಮೆಂಟ್ ಇರ್ಬೇಕ, ಈ ರೀತಿ ಹೊಳಸ್ಕೊಳ್ರಿ. ನೆಕ್ಸ್ಟ್ ಇಲ್ಲೊಂದು ನಮ್ಗೆ ಶೇಪ್ ಸಿಗ್ತೈತಿ, ಇದನ್ನೇನ್ ಮಾಡೋದು, ಮೇಲ್ಗಡೆ. ಇದನ್ನ ಯಾವ ರೀತಿ ತೆಗಿತಾರ ಅಂತ ಹೇಳ್ಕೊಡ್ತೇನೆ. ಈಗ ನೋಡ್ರಿ, ಇಲ್ಲಿ ಏನಾರ ಸ್ವಲ್ಪ ಈ ರೀತಿ ಲೈನ್ ಹಾಕೊಳ್ರಿ. ನೆಕ್ಸ್ಟ್ ಇದನ್ನೆಲ್ಲ ಈ ರೀತಿ ತುಂಬಿ ತಗೊಳ್ರಿ. ಓಕೆ, ಇಲ್ಲಿವ ಡಬಲ್ ಲೈನ್ ಹಾಕೊಂಡ ಇದ್ರೊಳಗ ನಿಮಗೆ ಯಾವ ರೀತಿ ಬೇಕು ಡಿಸೈನ್ ಆ ರೀತಿ ಮಾಡ್ಕೋಬಹುದು. ಓಕೆ, ಈಗ ನಿಮಗೆ ಇದನ್ನ ಮಾಡುವ ಹೊತ್ನ್ಯಾಗ ಏನಾದ್ರೂ ತಪ್ಪಂತ ಇಟ್ಕೊಳ್ರಿ. ಇಲ್ಲಿ ನೋಡ್ರಿ, ಇದನ್ನೇನಾದ್ರೂ ನಮ್ದು ಇದನ್ನಾಗಕತ್ತಂದ್ರ ತಪ್ಪ ಅನ್ಸಾಕತ್ತಾರ. ಇದ ಫಸ್ಟ್ ಒಂದ ಸ್ವಸ್ತಿಕ್ ಶೇಪ್ ತಗೊಳ್ರಿ. ಮೇಲ್ ಲೈನ್ ಅಷ್ಟೇ ಇರ್ಬೇಕಾ, ಕೆಳಗಿನ ಲೈನ್ ಅಷ್ಟೇ ಇರ್ಬೇಕಾ, ಇದೊಂದು ಸ್ವಲ್ಪ ಕಡಿಮೆ ಇರ್ಬೇಕು, ಇದೊಂದು ಸ್ವಲ್ಪ ಜಾಸ್ತಿ ಇರ್ಬೇಕಾ. ಓಕೆ, ಇಲ್ಲೇ ಸಿ ಬರೀರಿ. ನೆಕ್ಸ್ಟ್ ಇದನ್ನ ಈ ರೀತಿ. ಓಕೆ, ಈ ರೀತಿ ಪ್ರಾಕ್ಟೀಸ್ ಮಾಡ್ಯದಂತಂದೆ ಇಲ್ಲಿ ಇಡೋದು. ನೆಕ್ಸ್ಟ್ ಇದ್ರೊಳಗೆ ನೀವು ಯಾವ್ದು ಬೇಕಾದ್ರೆ ಬೇರೆ ಬೇರೆ ಡಿಸೈನ್ಗಳು ಮಾಡಬಹುದಾ, ಇಲ್ಲಾಂತಂದ್ರ ಫಿಲಪ್ ಕೂಡ ಮಾಡಬಹುದು. ನೆಕ್ಸ್ಟ್ ನೋಡ್ರಿ, ಇದ್ರದ ಗರಿ ಕೆಳಗಿಂದ ಏನ್ ಗರಿ ಬರ್ತೈತಿ, ಆ ಗರಿ ನೀವ್ ಏನಾದ್ರು ತಗೋಬೇಕಂದ್ರ ಇದ್ ಮೇಲ್ ಹೋಗೈತಿ, ಇದ್ ಕೆಳ ಬಂದೈತಿ, ಇವೆರಡರ ನಡುನು ಇವು ಎರಡರ ನಡುನ ಗರಿ ಬರಬೇಕು. ಓಕೆ, ಇದು ಇದು ಇದ್ರ ಒಳಗ ಇರ್ಬೇಕು ಗರಿ. ಬೇಕಾದ್ರೆ ನೀವೆಲ್ಲ ಸ್ವಲ್ಪ ಅಡ್ವಾನ್ಸ್ ಒಳಗೆ ತೆಗ್ಯಾಕತ್ರ ಅಂತಂದ್ರ ಬೇರೆ ಬೇರೆ ರೀತಿಯ ಭಾಳಷ್ಟು ಪಿಕಾಕ್ಗಳು ಬರ್ತಾವ. ಓಕೆ, ಅಡ್ವಾನ್ಸ್ ಒಳಗೆ ತೆಗ್ಯಾಕತ್ರ ಅಂದ್ರ ಇಲ್ಲಿ ಮೇಲೆ ನೋಡ್ರಿ, ಇಲ್ಲ ಜಾಸ್ತಿ ಇದ್ರೆ ಮಾಡಂಗಿಲ್ಲ, ಓನ್ಲಿ 3 ಡಾಟ್ಸ್ ಕೊಡ್ತೇನೆ. ಯಾಕಂದ್ರ ನಾನು ಇಲ್ಲಿ ನಿಮಗ ಹೆವಿ ವರ್ಕ್ ಹೇಳ್ಕೊಡಕತ್ತಿಲ್ಲ, ಓನ್ಲಿ ಬೇಸಿಕ್ದು ವರ್ಕ್ ಹೇಳ್ಕೊಡಕತ್ತೇನಿ. ಓಕೆ, ಯಾವ್ದೋ ಫಿಲಪ್ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು, ಯಾವಾಗಲೂ ಡಬಲ್ ಲೈನ್ ಹಾಕೋಬೇಕ. ಫಿಲ್ಲಿಂಗ್ ವರ್ಕ್ ಇತ್ತಂತ ಇಟ್ಕೊಳ್ರಿ, ಫಿಲಪ್ ಮಾಡಕತ್ತೀರಿ ಇಷ್ಟೆಲ್ಲ ನೀವು ಅಂದ್ರೆ ಏನ್ ಮಾಡ್ಬೇಕ, ಡಬಲ್ ಲೈನ್ ಯಾವಾಗ್ಲೂ ಹಾಕೋಬೇಕು ಮೊದಲ.
ಓಕೆ. ಈಗ ನೆಕ್ಸ್ಟ್ ನಿಮಗೆ ಯಾವ ರೀತಿ ಡಿಸೈನ್ ಬೇಕು ಆ ರೀತಿ ಮಾಡ್ಕೋಬಹುದಾ. ಇದು ನಾನು ಸ್ವಲ್ಪ ಅಡ್ವಾನ್ಸ್ ಒಳಗೆ ನಿಮ್ಗೆ ತೋರ್ಸಕತ್ತೀನಿ. ಇಲ್ಲಂತಂದ್ರೆ ಇದ್ರೊಳಗೆ ಬೇರೆ ಬೇರೆ ಗರಿಗಳು ಬರ್ತಾವೆ. ಹೇಳ್ತೀನಿ ಅವನಿಗೆ ಯಾವ ರೀತಿ ಬರ್ತಾವ ಯಾವ ರೀತಿ ಇಲ್ಲ ಅಂತೇಳಿ. ಆ್ಯಕ್ಚುಲಿ ನನಗೆ ಅಡ್ವಾನ್ಸ್ ಒಳಗೆ ನಿಮಗೆ ತೋರಿಸ್ಬಾರ್ದಿತ್ತ, ಬಟ್ ನಾನು ನಿಮಗೆ ಇನ್ನೊಂದು ಹೇಳ್ಕೊಡ್ತೇನೆ. ಇನ್ನೊಂದು ನಂತರ ಇದು ಒಳಗೆ ಇದನ್ನ ಬಿಟ್ಟ ಬೇರೆ ಯಾವ ರೀತಿನೂ ವರ್ಕ್ ಮಾಡಬಹುದು ನೀವು ಅಂತೇಳಿ ಹೇಳ್ಕೊಡ್ತೇನೆ. ಓಕೆ. ನಾನಿಲ್ಲಿ ಇದ್ರದ್ದು ಏನು ಇಲ್ಲೆಲ್ಲ ಏನು ಫಿಲ್ಲಿಂಗ್ ಮಾಡೀನಿ ಅದಕ್ಕೆ ತಕ್ಕಂಗೆ ಇಲ್ಲಿ ಏನು ಮಾಡಕತ್ತೀನಿ ನಾನು ಫಿಲ್ಲಿಂಗ್ ವರ್ಕ್ ಮಾಡಕತ್ತೀನಿ. ಅಂದ್ರೆ ಇದಕ್ಕೆ ರಿವರ್ಸ್ ಫಿಲ್ಲಿಂಗ್ ಅಂತ ಹೇಳಿ ಕರೀತಾರೆ. ಡಿಸೈನ್ ಅಪೋಸಿಟ್ ಸೈಡ್ ನಾವು ಏನು ಫಿಲ್ಲಿಂಗ್ ಮಾಡ್ತೀವಲ್ಲ ಅದಕ್ಕೆ ರಿವರ್ಸ್ ಫಿಲ್ಲಿಂಗ್ ಅಂತ ಹೇಳಿ ಕರೀತಾರೆ. ಯಾವಾಗಲೂ ಡಿಸೈನ್ ಮಾಡ್ತಿರ್ತಿಲ್ಲ ಫಿಲ್ಲಿಂಗ್ ಇರ್ತೈತಿಲ್ಲ, ಫಿಲ್ಲಿಂಗ್ ಮಾಡೋತ್ನ್ಯಾಗ ನೀವು ಇಲ್ಲೆಲ್ಲ ಹಿಂಗೆಲ್ಲ ಫಿಲಪ್ ಮಾಡ್ತಿರ್ತೀರಿ. ಫಿಲಪ್ ಮಾಡೋತ್ನ್ಯಾಗ ನಿಮ್ಮ ಒಳಗಿನ ಡಿಸೈನ್ ಯಾವ ರೀತಿ ಇರ್ಬೇಕು, ದೊಡ್ಡದಾಗಿರ್ಬೇಕು. ಫಿಲ್ಲಿಂಗ್ ಏನಿರ್ಬೇಕು, ಈಗ ಫಿಲಪ್ ಮಾಡ್ತಿರ್ತಿಲ್ಲ ಆ ಫಿಲಪ್ ಏನಿರ್ಬೇಕ ಓಕೆ. ನೋಡ್ರಿ ಒಳಗಿನ ಇದಕ್ಕೆ ಡಿಸೈನ್ ಒಂದು ಸ್ವಲ್ಪ ಏನೋ ತಕ್ಕ ಮುಖ್ಯ ಆಗಿರಬಾರ್ದ, ಆ ರೀತಿ ಫಿಲಪ್ ಮಾಡ್ಬೇಕು. ಇದನ್ನ ಮಾಡಿಟ್ಟಿರುವಂತ ಕೋನ ಭಾಳ ದಿವಸದ ಐತಿ. ಸೊ ಸ್ವಲ್ಪದ್ರೊಳಗ ಸ್ಪ್ರೆಡ್ ಆಗಕ್ಕೆ ಸ್ಟಾರ್ಟ್ ಆಗಿಬಿಡ್ತೈತಿ. ಓಕೆ, ತಿಳಿತಾ? ಈ ರೀತಿ ವರ್ಕ್ ಬರ್ತೈತಿ. ಇಲ್ಲಂತಂದ್ರೆ ಇಲ್ಲೇ ನೋಡ್ರಿ, ಇಲ್ಲಿ ಬೇರೆ ತುಂಬುದಂತಂದ್ರೆ ನಿಮಗ ಈ ಶೇಪ್ ಬರ್ತೈತಿ. ನೀರಿನ ಹನಿ ಡ್ರಾಪ್ ವಾಟರ್ ಡ್ರಾಪ್ ಶೇಪ್ ಇರ್ತೈತಲ್ಲ ಅದಕ್ಕೆ ಹಂಗೆ ಕರೀತಾರ. ಇಲ್ಲಾಂದ್ರೆ ಹಾರ್ಟ್ ಶೇಪ್ ಬರ್ತೈತಿ. ಇವ ಉಲ್ಟಾ ಈ ಶೇಪ್, ಈ ಶೇಪ್ದೊಳಗ ಇಲ್ಲೆಲ್ಲ ಗರಿಗಳು ಬರ್ತಾವ. ಓಕೆ, ಈಗ ನೋಡ್ರಿ ಒಂದು ಸ್ವಲ್ಪ ಇಲ್ಲನ ಫೆದರ್, ಇದಕ್ಕೆ ಫೆದರ್ ಅಂತಾರಲ್ಲ, ಫೆದರ್ನ ಯಾವ ರೀತಿ ತೆಗಿಬಹುದು ಹೇಳಿ ನಾನು ಅದನ್ನ ಪೆನ್ಲಿನೇ ತೋರಿಸ್ತೇನೆ. ಈಗ ನೋಡ್ರಿ ಫೆದರ್ ಇಲ್ಲಿ ಇಲ್ಲಿ ಇದು ನವಿಲ್ ಐತಿ. ಇಲ್ಲೆರಡರ ನಡು
ಇಲ್ಲಿ ಏನೈತಿ ಇಲ್ಲಿ ಹಾಕೇನಿ ನಾನು. ಓಕೆ, ಇಲ್ಲಿ ಮೇಲಿನ ಲೈನ್ ಏನೈತಿ ಅದನ್ನ ಇಲ್ಲಿ ಹಾಕಿನ ಅಂತ ಇಟ್ಕೊಳ್ರಿ. ನೀವು ಒಂದು ಪೂರ್ತಿ ಅದನ್ನ ಮೇಲ್ಗಡೆ ತಗೋಬಹುದು, ಪೂರ್ತಿ ಮೇಲ್ಗಡೆ ಹೋಗೋದು, ಇಲ್ಲ ಪೂರ್ತಿ ಕೆಳಗಡೆ ಬರೋದು. ಅಂಡರ್ಸ್ಟ್ಯಾಂಡ್? ನೋಡ್ರಿ, ಈ ರೀತಿ ಪೂರ್ತಿ ಮೇಲ್ಗಡೆ ಹೋಗೋದು, ಇಲ್ಲ ಅಂತಂದ್ರೆ ಪೂರ್ತಿ ಕೆಳಗಡೆ ಬರೋದು. ಇಲ್ಲ ಇದೊಂದು ಸ್ವಲ್ಪ ಸ್ಟೈಲ್ ಮೇಲೆ ಈ ರೀತಿ ಬರ್ತೈತಿ, ಈ ರೀತಿ. ಇಲ್ಲ ಅಂತಂದ್ರೆ 1 2 ಈ ರೀತಿ. ತಿಳಿತ? ಬಟ್ ನೀವು ಈಗಲೊಂದು ಪಿಕಾಕ್ ತೆಗೆದಿರಿ, ಈ ರೀತಿ ಹೋಗಂಗಿಲ್ಲ, ಈ ರೀತಿ ಹೋಗಂಗಿಲ್ಲ. ಇದು ತಪ್ಪು. ಒಂದು ಪೂರ್ತಿ ಮೇಲ್ಗಡೆ ಹೋಗುದು, ಒಂದು ಪೂರ್ತಿ ಕೆಳಗಡೆ ಬರುದು. ಬಟ್ ಈ ಕಡೆಯಿಂದ ಕ್ರಾಸ್ ಬರಂಗಿಲ್ಲ, ಈ ಕಡೆನೂ ಕ್ರಾಸ್ ಬರಂಗಿಲ್ಲ, ಈ ಕಡೆ ಅಂತೂ ಬರಂಗೇ ಹೇಳ್ಬಿಡ್ರಿ, ಈ ರೀತಿ ಬರಂಗಿಲ್ಲ. ಕ್ಲಿಯರ್? ಒಂದ ಪೂರ್ತಿ ಮೇಲ್ಗಡೆ ಹೋಗೋದು, ಒಂದು ಪೂರ್ತಿ ಕೆಳಗಡೆ ಬರೋದು. ಬಟ್ ಈ ಕಡೆ ಕ್ರಾಸ್, ಈ ಕಡೆ ಕ್ರಾಸಿಗೆ ಹೋಗಂಗಿಲ್ಲ. ಇದು ಗೊತ್ತಾತ? ಓಕೆ. ಈಗ ಇದ್ರೊಳಗ ಗರಿ ಸಣ್ಣ ಸಣ್ಣ ನವಿಲಿನ ಹೆಂಗಿರ್ತಾವ, ನವಿಲಿನ ಗರಿಗಳು ಇರ್ತಾವ. ಓಕೆ, ನವಿಲಿನ ಗರಿಗಳು ನೀವು ಇಲ್ಲಿ ತಗೋಬೇಕಾದ್ರೆ ಈ ರೀತಿ ನೋಡ್ರಿ, ಸೈಜ್ ಹೆಂಗಿರ್ಬೇಕ, ಸೇಮ್ ಆಗಿರ್ಬೇಕ. ಇಲ್ಲಿ ಅರ್ಧ ಬಂದ್ರೆ ಅರ್ಧನ ತೆಗಿಯೋದು, ಬಟ್ ಸಣ್ಣ ತೆಗಿಯಂಗಿಲ್ಲ. ಅರ್ಧ ಬಂದ್ರೆ ಅರ್ಧನ ತೆಗಿಯೋದು. ಓಕೆ, ಈ ರೀತಿ. ನೆಕ್ಸ್ಟ್ ನೀವು ಇದ್ರೊಳಗ ಡಾಟ್ ಕೊಟ್ಟ ಈ ರೀತಿ ಹೇಳ್ಕೋಬಹುದ, ಡಾಟ್ ಕೊಡ್ಬಹುದ. ಇಲ್ಲ ಅಂತಂದ್ರ ಈ ರೀತಿ ಒಂದ್ ಸ್ವಲ್ಪ ಡಿಸೈನ್ ಮೇಲೆ ತಗೋಬಹುದ. ಓಕೆ, ಮತ್ತ ಇದ್ರ ಮ್ಯಾಗ ನೀವು ಇಲ್ಲಿ ನಾ ಶೇಡಿಂಗ್ ಮಾಡಿದ್ನಿಲ್ಲ ಕಮಲಕ್ಕ, ಆ ರೀತಿದೊಳಗೆ ನೀವು ಶೇಡಿಂಗ್ ಮಾಡಬಹುದ. ಇಲ್ಲ ಅಂತಂದ್ರೆ ಡಬಲ್ ಲೈನ್ ಹಾಕೊಂಡ ಪೂರ್ತಿ ಫಿಲಪ್ ಮಾಡಬಹುದ. ತಿಳಿತ? ಇಷ್ಟೆಲ್ಲ ಟೈಪ್ಸ್. ಇನ್ನು ನೀವು ಡಿಸೈನ್ ನ ಕ್ರಿಯೇಟ್ ಮಾಡಕತ್ರ ಅಂದ್ರೆ ಅನ್ಲಿಮಿಟೆಡ್ ನಿಮ್ ಮೈಂಡ್ ಒಳಗೆ ಬರ್ತಿರ್ತಾವ. ಹಂಗ ಇದು ಹಿಂಗ್ ಮಾಡಿದ್ರೆ ಹೆಂಗ್ ಆಕೈತಿ, ಹಿಂಗ್ ಮಾಡಿದ್ರೆ ಹೆಂಗ್ ಆಕೈತಿ ಅಂತ ಹೇಳಿ ನಿಮ್ಗೆ ಯೋಚನೆ ಬರ್ತಾವ. ಓಕೆ, ಇಲ್ಲ ಅಂತಂದ್ರೆ ನೀವು ಇದನ್ನ ಕುಂಡ್ರಿಸ್ತಿರ್ತಿರ್ಲ, ಈ ರೀತಿ ಡಿಸೈನ್ ನ ಕುಂಡ್ರಿಸ್ತಿರ್ತಿದ್ರಿ. ಇಲ್ಲಿ ಏನ್ ಮಾಡ್ಬಹುದಾ, ಶೇಡಿಂಗ್ ಮಾಡಬಹುದ. ಇದು ಪರ್ಫೆಕ್ಟ್ ಗರಿ ಗೊತ್ತೇನ ಬರ್ತೈತಿ. ಈ ರೀತಿ ಮಾಡಬಹುದು, ಒಳಗಿಂದ ಈ ರೀತಿ ತುಂಬಬಹುದು. ತಿಳಿತಾ? ಈ ರೀತಿ ಗರಿಗಳು ಬರ್ತಾವ. ಒಂದು ಪೂರ್ತಿ ಮೇಲೆ ಬರ್ಬೇಕ, ಒಂದು ಪೂರ್ತಿ ಕೆಳ ಬರ್ಬೇಕ. ಬಟ್ ಕ್ರಾಸ್ ಮೇಲೆ ಗರಿಗಳು ಬರಂಗಿಲ್ಲ, ಅದು ತಪ್ಪಾಗ್ಬಿಡ್ತೈತಿ. ಓಕೆ, ನಿನ್ನಿದ್ ನಾನು ವಿಡಿಯೋ ಸೇವ್ ಮಾಡಿದ್ದಿಲ್ಲ. ಆಕ್ಚುಲಿ ಸೇವ್ ಮಾಡಿದ್ನಿ, ಬಟ್ ಅದು ಸೇವ್ ಆಗ್ಲಿಲ್ಲ. ಅದಕ್ಕೆ ಇನ್ನೊಂದ್ಸತ ಹೇಳ್ಬೇಕಾತ. ಈಗ ನೋಡ್ರಿ, ನಾವಿದೇನು ಬಾಡಿ ತಗೋತೀವಿ ನವಿಲಿನ ಬಾಡಿಗಿಂತ ಇದರ ಫೆದರ್ ಏನೈತಿ 3 ಪಟ್ಟಷ್ಟು ಜಾಸ್ತಿ ಇರ್ಬೇಕ. ತಿಳಿತಾ? ಪಿಕಾಕ್ ದ ಬಾಡಿ ಏನೈತಿ ಫೆದರ್ ಪಿಕಾಕ್ ದ ಫೆದರ್ ಏನೈತಿ ಅದ ಪಿಕಾಕ್ ದ ಬಾಡಿಗಿಂತ 3 ಪಟ್ಟಷ್ಟ ದೊಡ್ಡದಿರ್ತೈತಿ. ತಿಳಿತಾ? ಇದ್ರದ್ದು ಬಾಡಿಗಿಂತ ಇದೇನಿರ್ಬೇಕ 3 ಪಟ್ಟಷ್ಟ ದೊಡ್ಡದಿರ್ಬೇಕ. ಸಂದ ತೆಗ್ಯಾಕ ಹೋಗ್ಬೇಡ್ರಿ. ತಿಳಿತಾ? ನಾನು ನಿನ್ನೆ ನಿಮಗ ಕ್ಲಾಸ್ ಒಳಗ ಅಂದ್ರ ರಾತ್ರಿ 10 ಗಂಟೆಗೆ ಏನ್ ಕ್ಲಾಸ್ ತಗೊಂಡಿದ್ನಿ, ಅವಾಗ ಒಂದ್ ಸ್ವಲ್ಪ ಡಿಸ್ಟರ್ಬ್ ಆತ. ಆಮೇಲೆ ಕ್ಲಿಯರ್ ಆಗಿ ವಿಡಿಯೋ ಕಾಣಿಸಕತ್ತಿದ್ದಿಲ್ಲ. ಅದಕ್ಕೆ ನಾನು ಪಿಕಾಕ್ ಸೆಕ್ಷನ್ನ ಈಗ ಸೇವ್ ಮಾಡಿ ಯೂಟ್ಯೂಬ್ ಒಳಗೆ ಹಾಕ್ಬೇಕಂತ ಹೇಳಿ ಮತ್ತೆ ಸುತ್ತ ಲೈವ್ ಬಂದೆ. ಓಕೆ, ನಿನ್ನೆ ಕಲಿಸಿದ ಒಂದು ಸ್ವಲ್ಪ ನಾನು ನಿಮಗೆ ತೋರಿಸ್ತೇನೆ. ಓಕೆ, ನೋಡ್ರಿ, ಇದನ್ನ ನಾನು ನಿಮಗೆ ನಿನ್ನೆ ಕಲಿಸಿದ್ನಿ ಇದ್ರೊಳಗ. ಬಟ್ ಪಿಕಾಕ್ನ ಸ್ವಲ್ಪ ಚೇಂಜ್ ಮಾಡಿದ್ನಿ. ಪಿಕಾಕ್ನ ನಾ ಇಲ್ಲೇ ಈ ರೀತಿ ಹೇಳ್ಕೊಟ್ಟಿದ್ದೆ, ರೈಟ್? ಇನ್ನು ನಿಮಗೆ ಡೀಟೇಲ್ಸ್ ಆಗಿ ಕಲಿಬೇಕು ಅಂತ ಅನ್ಸಿದ್ರ ಅಕೌಂಟ್ನ ಫಾಲೋ ಮಾಡ್ರಿ. ಇನ್ನು ಡೀಟೇಲ್ಸ್ ಆಗಿ ಯಾವಾಗ ನಾ ಫ್ರೀ ಇರ್ತೀನಿ ಅವಾಗ ಲೈವ್ ಬರ್ತೇನೆ. ನನ್ನ ಗ್ರೂಪ್ ಒಳಗೆ ಆ್ಯಡ್ ಆಗ್ರಿ. ನಾನು ಯಾವಾಗ ಲೈವ್ ಬರ್ತೀನಿ ಅವಾಗ ನಾನು ನಿಮಗೆ ಮೆನ್ಷನ್ ಮಾಡ್ತೇನೆ. ಗ್ರೂಪ್ ಒಳಗೆ ಹೇಳ್ತೇನೆ, ಅವಾಗ ನೀವು ಬಂದ ಲೈವ್ ಆಗೇ ನೋಡ್ಬೋದು.
ಇಲ್ಲ ಅಂತಂದ್ರೆ ನಾ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಿರ್ತೀನಿ. ಯೂಟ್ಯೂಬ್ ಅಕೌಂಟ್ನ ಫಾಲೋ ಮಾಡಿರಿ, ಅಲ್ಲೂ ಕೂಡ ನೀವು ನೋಡ್ಬೋದು. ಎನಿ ಡೌಟ್ಸ್ ಗೈಸ್? ಏನಾದರೂ ಡೌಟ್ಸ್? ಏನು ಡೌಟ್ಸ್ ಇಲ್ಲ? ಈಗಾಗಲೇ ಜಾಯಿನ್ ಆಗಿದ್ದವ್ರಿಗೆ ಏನಾದರೂ ಡೌಟ್ಸ್ ಐತಿ? ಹಾಯ್. ಕಿಟ್ ಅವೈಲೇಬಲ್ ಅದಾವ, ಯಾರಿಗಾರ ಬೇಕಂತಂದ ಮೆಸೇಜ್ ಮಾಡಿ ಹೇಳ್ಬಹುದ. ಅಮೌಂಟ್ ಪೇ ಆದಮೇಲೆ ನಾನು ಸೋಮವಾರ ದಿವಸ ಡಿಸ್ಪ್ಯಾಚ್ ಮಾಡಕತ್ತೀನಿ. ಓಕೆ, ಇನ್ನು ಯಾರಿಗೆ ಬಂದಿಲ್ಲ ಅವ್ರಿಗೆ ಸೋಮವಾರ ಮಟ್ಟ ತಲುಪ್ತೈತಿ. ಮುಗೀತ್ರಿ? ಮುಗೀತು. ಮ್ಯೂಸರ್ಮೆಂಟ್ ಎದ್ರ ಮ್ಯೂಸರ್ಮೆಂಟು? ನಾನು ಇದನ್ನ ಪಿಕಾಕ್ ಬಾಡಿ ಆಗಲಿ ಎಲ್ಲಾನು ನಾನು ನಿಮಗೆ ಯೂಟ್ಯೂಬ್ ಒಳಗೆ ಹಾಕಿನಿ. ಒಂದ್ಸತ ಬಿಟ್ಟು ನೀವು 10 ಸತ ನೋಡ್ಬೋದು. ಅಲ್ಲೇ ವಿಡಿಯೋ ಅದು ನಾನು ಡಿಲೀಟ್ ಮಾಡಂಗಿಲ್ಲ. ಕಿಟ್ಗೆ ಅಮೌಂಟ್ ಇವತ್ತಿಲ್ಲ, ಇವತ್ತು ನೈಟ್ ಕ್ಲಾಸ್ ಇಲ್ಲ, ಬಟ್ ನಾ ಯಾವಾಗ ಬರ್ತೀನಿ ಅವಾಗ ನಿಮಗೆ ಇನ್ಫಾರ್ಮ್ ಮಾಡ್ತೇನೆ. ಬೇರೆ ಬೇರೆ ಪಿಕಾಕ್ ಡಿಸೈನ್ ಬೇಕು, ಅಡ್ವಾನ್ಸ್ ಪಿಕಾಕ್ ಬೇಕಂತಂದ್ರೆ ಆಗಸ್ಟ್ 5ನೇ ತಾರೀಕಿಗೆ ಐತ್ಲಾ, ಎಲ್ಲಾನು ಹೇಳ್ಕೊಡ್ತೀನಿ. ಅದ್ರೊಳಗಂತೂ ಐತ್ಲಾ ನಿಮಗೆ ಪಿಕಾಕ್ದು ಐತ್ಲಾ, ಫ್ರಂಟ್ ಫೇಸಿಂದ ಹೇಳ್ಕೊಡ್ತೀನಿ, ಸೈಡ್ ಫೇಸಿಂದ ಹೇಳ್ಕೊಡ್ತೀನಿ, ಪ್ರತಿಯೊಂದು ಡೀಟೇಲ್ಸ್ ಆಗಿ ಅದ್ರೊಳಗೆ ಹೇಳ್ಕೊಡ್ತೇನೆ. ಅಮೌಂಟ್ ಕಿಟ್ಗೆ 130 ರೂಪೀಸ್ದು ಐತಿ, 330 ರೂಪೀಸ್ದು ಐತಿ, ಶಿಪ್ಪಿಂಗ್ ಇನ್ಕ್ಲೂಡಿಂಗ್ ಶಿಪ್ಪಿಂಗ್. ನೋಡ್ರಿ, ಈ ರೀತಿ ನೀವು ತೆಗಿತೀರಿ. ತೆಗದ ತಕ್ಷಣ ಇಲ್ಲಿಂದ ಒಂದು ಸ್ವಲ್ಪ ಮೆಜರ್ಮೆಂಟ್ ತಗೊಳ್ರಿ. ಇದೇನೈತಿ ಈ ರೀತಿ ಬರಲಿ, ಇದಕ್ಕೆ ಟಚ್ ಆಗುವಂಗ. ನೆಕ್ಸ್ಟ್ ಇವೆರಡು ಇದನ್ನ ಡಿಸ್ಟೆನ್ಸ್ ಸೇಮ್ ಇರಬೇಕಾ. ನೆಕ್ಸ್ಟ್ ಇದನ್ನ ರೌಂಡ್ ಶೇಪ್ ಒಳಗ ಮೇಲ್ಗಡೆ ತಗೊಳ್ರಿ. ಫಸ್ಟ್ ನೀವು ಕಲಿಯಾಕತ್ತೀರಿ, ಬೇಸಿಕ್ ವರ್ಕ್ ಮಾಡಾಕತ್ತೀರಿ ಅಂತಂದ್ರ ಇದು ನಿಮಗೆ ಕರೆಕ್ಟ್ ಐತಿ. ಫಸ್ಟ್ ಇದನ್ನ ತಗೊಳ್ರಿ, ಫಸ್ಟ್ ಹಿಂಗ ಕಲೀರಿ. ಅಕಸ್ಮಾತ್ ನಿಮಗೆ ಇದೇನ್ರ ಪರ್ಫೆಕ್ಟ್ ಅನಿಸ್ತ ಅಂತಂದ್ರ ಮುಂದೆ ಅಡ್ವಾನ್ಸ್ ಪಿಕಾಕ್ಗಳು ಬರ್ತಾವ, ಅದನ್ನ ಕಲೀರಿ. ಓಕೆ, ತಿಳಿತ? ಈ ರೀತಿ ಕಾಣಿಸ್ತಾ? ಕಮೆಂಟ್ಸ್ ಹಾಕಕತ್ರಿ ಅಂದ್ರೆ ಕಾಣಿಸಂಗಿಲ್ಲ. ಈ ರೀತಿ ಬರ್ತೈತಿ. ಓಕೆ, ಇಲ್ಲೇನು ತೆಗೆದಿರ್ತಿರಲ್ಲ ಅದತ್ತ ಏನು ಪಂಕ್ಗಳು ಇರ್ತಾವ, ಇಲ್ಲೂ ಕೂಡ ನೀವು ಬೇರೆ ಬೇರೆ ರೀತಿಯೊಳಗೆ ತೆಗಿಬಹುದು. ಇಲ್ಲೂ ಕೂಡ ನೀವು ಹಂಪ್ಸ್ ತೆಗಿಬಹುದು, ಈ ರೀತಿ ಅಡ್ವಾನ್ಸ್ ಡಿಸೈನ್ ಮಾಡಬಹುದು, ಲೀವ್ಸ್ ಗತಿ ತೆಗಿಬಹುದು. ಓಕೆ, ನೆಕ್ಸ್ಟ್ ಯಾರಿಗೆ ಇಂಟ್ರೆಸ್ಟ್ ಐತಿ, ನೆಕ್ಸ್ಟ್ ಎಲಿಫೆಂಟ್ ಸೆಕ್ಷನ್ ನಾ ಹೇಳ್ಕೊಡ್ಬೇಕಂತ ಅನ್ಕೊಂಡೇನಿ. ಯಾರಿಗೆ ಇಂಟ್ರೆಸ್ಟ್ ಐತಿ ಎಲಿಫೆಂಟ್ದ? ಎಲಿಫೆಂಟ್ ಎಲ್ಲರಿಗೂ ತೆಗಿಯಕ್ಕೆ ಬರ್ತೈತಿ ಈಸಿ ವೇ ಒಳಗ. ಯಾರು ಕಮೆಂಟ್ ಮಾಡವಲ್ರಲ್ರಿ? ಕಿಟ್ ಒಳಗೆ ಏನೇನು ಇರ್ತೈತಿ ಏನೇನಿಲ್ಲ ನಾನು ವಿಡಿಯೋ ಮಾಡೇನಿ, ವಿಡಿಯೋದೊಳಗೆ ನೋಡ್ರಿ ನೀವು. ಇದ ಇನ್ಸ್ಟಾಗ್ರಾಮ್ ವಿಡಿಯೋ ಒಳಗೆ ಐತಿ. ಏನೋ ಅಂದ್ರಪ್ಪ ಇದು, ನೋ
ಮ್ಯಾಮ್ ಕಳಿಸಿ ಎಲಿಫೆಂಟ್. ಓಕೆ ಆಯ್ತು, ಹೇಳ್ಕೊಡ್ತೀನಿ. ಎಲಿಫೆಂಟ್ದು ಕೂಡ ಹೇಳ್ಕೊಡ್ತೀನಿ ಈಸಿ ವೇ ಒಳಗೆ. ಓಕೆ ಹೇಳ್ಕೊಡ್ತೀನಿ. ಎಲಿಫೆಂಟ್ದು ನಿಮ್ದು ಎಲ್ಲ ಅಂದ್ರೆ ಈ ರೀತಿ ಈಸಿ ವೇ ಒಳಗೆ ಹೇಳ್ಕೊಡ್ತೀನಿ. ಮೊದಲ ಸ್ಟೆಪ್ ಬೈ ಸ್ಟೆಪ್ ಪಿಕಾಕ್ನ ಮುಗಿಸೋಣ. ಓಕೆ, ಪಿಕಾಕ್ ಕಲೀರಿ. ನಿಮಗೆ ಇನ್ನೂ ಅಡ್ವಾನ್ಸ್ ಒಳಗೆ ಕಲಿಯೋದೈತಿ. ಅಡ್ವಾನ್ಸ್ ಒಳಗೆ ಯಾರಿಗೆ ಇಂಟ್ರೆಸ್ಟ್ ಐತಿ, ಅಡ್ವಾನ್ಸ್ ಒಳಗೆ ಕಲಿಬೇಕನ್ನೋರ ಆಗಸ್ಟ್ 5ನೇ ತಾರೀಕಿಗೆ ನಂದೇನು ಇದನ್ನ ಕ್ಲಾಸ್ ಸ್ಟಾರ್ಟ್ ಐತಿ, ಅದಕ್ಕೆ ಜಾಯ್ನ್ ಆಗ್ರಿ. ನಿಮಗೆ ಕಡಿಮೆ ಇಲ್ಲ ಅಂತಂದ್ರು 8ರಿಂದ 10 ಪಿಕಾಕ್ಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಕಡಿಮೆ ಇಲ್ಲ ಅಂತಂದ್ರು 8ರಿಂದ 10 ಥರದ್ದು ಪಿಕಾಕ್ಸ್ಗಳು ಅದ್ರೊಳಗೆ ಬರ್ತಾವ. ಆಯ್ತು, ಎಲಿಫೆಂಟ್ ಇದನ್ನ ಹೇಳ್ತಿರ್ತೀನಿ. ಎಲಿಫೆಂಟ್ ನಾ ಹೇಳ್ಕೊಡೋಕಿತ್ರ ಫಸ್ಟ್ ನಿಮಗೆ ಗ್ರೂಪ್ ಒಳಗೆ ಮೆಸೇಜ್ ಮಾಡ್ತೀನಿ. ಆಯ್ತಾ? ಟೈಮಿಂಗ್ ನಾ ಯಾರಿಗೂ ಹೇಳಿಲ್ರಿ, ಯಾಕಂದ್ರೆ ಇದು ನಿನ್ನ ಆಕ್ಚುಲಿ ಕ್ಲಾಸ್ ತಗೊಳಕತ್ತಿದ್ನಲ್ಲ ಪಿಕಾಕ್ದ. ಸೊ ಒಂದಿಷ್ಟು ಮಂದಿ ಇಂಟ್ರೆಸ್ಟ್ ಇರ್ತೈತಿ, ಇಂಟ್ರೆಸ್ಟ್ ಇರಂಗಿಲ್ಲ. ಯೂಟ್ಯೂಬ್ ಒಳಗೂ ಅಪ್ಲೋಡ್ ಮಾಡಿದ್ದಿಲ್ಲ, ಸೊ ನಾನು ಹಂಗ ಬಂದ್ಬಿಟ್ಟೆ. ಫಿಂಗರ್ಸ್ ಡಿಸೈನ್ ಓಕೆ ಹೇಳ್ಕೊಡ್ತೇನೆ. ಎಲಿಫೆಂಟ್ಸ್ ಆ್ಯಂಡ್ ಗ್ರೂಮ್ ಫೇಸ್, ಬ್ರೈಡಲ್ ಫೇಸ್. ಎಲಿಫೆಂಟ್ಸ್, ಗ್ರೂಮ್ ಫೇಸ್, ಬ್ರೈಡಲ್ ಫೇಸ್ ಆಗಸ್ಟ್ 5ನೇ ತಾರೀಕಿಗೆ ನಂದು ಕ್ಲಾಸ್ ಐತ್ಲ, ಅದಕ್ಕೆ ಜಾಯ್ನ್ ಆಗ್ರಿ. ನೆಕ್ಸ್ಟ್ ನಾನು ಯಾವಾಗ ಬರ್ತೇನಲ್ಲ ಲೈವ್, ಅವಾಗ ನಾನು ನಿಮಗೆ ಇನ್ಫಾರ್ಮ್ ಮಾಡ್ತೀನಿ. ಅದ್ರೊಳಗೆ ನಾನು ಒಂದ ಪಿಕಾಕ್ ತೋರಿಸ್ತೀನಿ, ಬಟ್ ಅಡ್ವಾನ್ಸ್ ಒಳಗೆ ತೋರಿಸ್ತೇನೆ. ಓಕೆ, ಒಂದ ಪಿಕಾಕ್ನ ತೋರಿಸ್ತೀನಿ, ಬಟ್ ಅಡ್ವಾನ್ಸ್ ಒಳಗೆ ತೋರಿಸ್ತೇನೆ. ಇದೆಲ್ಲ ಸಿಂಪಲ್ ಪಿಕಾಕ್ಗಳು. ಅದು ಅಂದ್ರೆ ಈಗ ನಾನು ಜಸ್ಟ್ ಏನು ಕಲಿಸ್ಕೊಟ್ಟೆನಲ್ಲ, ಬೇಸಿಕ್ದು ವರ್ಕ್ ಇದೆಲ್ಲ, ಅಡ್ವಾನ್ಸ್ ಒಳಗಲ್ಲ. ಈ ರೀತಿ ಬರ್ತಾವಲ್ಲ, ಇದು ಅಡ್ವಾನ್ಸ್ ಒಳಗೆ ಬರ್ತೈತಿ. ಇದು ಬರ್ತೈತಲ್ಲ, ಇಂಥವು ಅಡ್ವಾನ್ಸ್ ಒಳಗೆ ಬರ್ತಾವ. ಇವೆಲ್ಲ ಏನದಾವ, ಇವ ನಾರ್ಮಲ್ ಸಿಂಪಲ್ ಒಳಗೆ ಬರ್ತಾವ ಇವೆಲ್ಲ. ಓಕೆ, ಇವೆಲ್ಲ ಸಿಂಪಲ್ ಒಳಗೆ ಬರ್ತಾವ. ಇಂಥವೇನು ಬರ್ತಾವಲ್ಲ ಅಡ್ವಾನ್ಸ್ ಒಳಗೆ, ಆ ಅಡ್ವಾನ್ಸ್ಗಳದ್ದು ಏನೈತಿ ಅದನ್ನ ನಿಮಗೆ ಏನು ಆಗಸ್ಟ್ 5ನೇ ತಾರೀಕಿಗೆ ಹೇಳ್ಕೊಡಕತ್ತೇನಲ್ಲ, ಆ ಇದ್ರೊಳಗೆ ಹೇಳ್ಕೊಡ್ತೇನೆ. ಹ್ಯಾಂಡ್ ಒಳಗೆ ಅಷ್ಟಲ್ಲ, ಪೂರ್ತಿನೇ ಹೇಳ್ಕೊಡ್ತೇನೆ. ಎಲ್ಲನೂ ಸ್ಟೆಪ್ ಬೈ ಸ್ಟೆಪ್ ಕಲಿಯೋನು. ನೀವು ನನ್ನ ಅಕೌಂಟ್ನ ಫಾಲೋ ಮಾಡ್ರಿ, ನಾನು ನಿಮಗೆಲ್ಲನೂ ವಿವರವಾಗಿ ಹೇಳ್ತಿರ್ತೀನಿ. ಮತ್ತು ಯೂಟ್ಯೂಬ್ ಒಳಗೆ ಫಾಲೋ ಮಾಡ್ರಿ. ಯೂಟ್ಯೂಬ್ ಒಳಗೂ ಈ ರೀತಿ ನಾನು ನಿಮಗೆ ಹೇಳಾರ್ದ ಲೈವ್ ಬಂದೆ ಅಂತಂದ್ರು ಅದು ನಿಮಗೆ ಯೂಟ್ಯೂಬ್ ಒಳಗೆ ಸಿಗ್ತೈತಿ. ಓಕೆ, ಕಿಟ್ ಅವೈಲೇಬಲ್ ಅದಾವ. ಕಿಟ್ ಯಾರಿಗಾರ ಬೇಕಾದ್ರೆ ನೀವು ಹೇಳ್ಬಹುದಾ, ಮೆಸೇಜ್ ಮಾಡ್ರಿ. ನಾನು ನಿಮಗೆ ಸೋಮವಾರ ದಿವಸ ಡಿಸ್ಪ್ಯಾಚ್ ಮಾಡ್ತೇನೆ. ಓಕೆ, ನೆಕ್ಸ್ಟ್ ಈಗ ಏನು ಬರ್ತೈತಿ, ನೆಕ್ಸ್ಟ್ ನಾಗರ ಪಂಚಮಿ ಬರ್ತೈತಿ, ರೈಟ್? ಆಮೇಲೆ ಇನ್ನೊಂದೇನು ಹಬ್ಬ ಬರ್ತೈತಿ, ರಕ್ಷಾಬಂಧನ ಬರ್ತೈತಿ. ಅದರದ್ದು ರಿಲೇಟೆಡ್ ಮೆಹಂದಿ ಡಿಸೈನ್ನ ಕಲಿಸ್ಕೊಡ್ತೇನೆ. ಓಕೆ, ಎಸ್ಪೆಷಲಿ ರಕ್ಷಾಬಂಧನದ. ರಕ್ಷಾಬಂಧನಕ್ಕೆ ಯಾವ ರೀತಿ ಡಿಸೈನ್ ಹಾಕೋಬೇಕಂತ ಹೇಳಿ ಹೇಳ್ಕೊಡ್ತೇನೆ. ನೆಕ್ಸ್ಟ್ ಟೈಮ್ ನಾನು ಅಷ್ಟು ಒಳಗೆ ನಾನು ಏನು ಮಾಡ್ತೀನಿ, ಲೈವ್ ಬರ್ತೀನಿ. ಲೈವ್ ಬಂದು ನಿಮಗೆ ಹೇಳ್ಕೊಡ್ತೇನೆ. ಹೇಳೋಕ್ಕಿಂತ ಫಸ್ಟ್ ನಾನು ನಿಮಗೆ ಗ್ರೂಪ್ ಒಳಗೆ ಹೇಳ್ತೇನೆ ಬಂದೇನೆ ಅಂತ ಹೇಳಿ ಲೈವ್. ಓಕೆ, ಈಗಿನ ವಿಡಿಯೋ ಏನೈತಿ ನಿಮಗೆ ಡಿಟೇಲ್ಸ್ ಹಾಕ್ಬೇಕಂತಂದ್ರೆ ನೀವು ಯೂಟ್ಯೂಬ್ ಒಳಗೆ ನೋಡ್ಬೋದು. ಓಕೆ, ಟೇಕ್ ಕೇರ್ ಗೈಸ್, ಬಾಯ್.